ರಾಜ್ಯಾದ್ಯಂತ ತೀರದ ಆಟೋ ಚಾಲಕರ ಗೋಳು ಪಾಪ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಆಟೋ LPG ಗ್ಯಾಸ್ ಅಭಾವ. ಸೊ ಕಿಲೋಮೀಟರ್ ಗಟ್ಟಲೆ ನಿಂತರೂ ಕೂಡ ಬೆಳಗ್ಗೆಯಿಂದ ಸಾಲುಗಟ್ಟು ನಿಂತರೂ ಕೂಡ ಸಂಜೆವರೆಗೂ ನಿಲ್ಲುವಂಥ ಪರಿಸ್ಥಿತಿ. ಇವತ್ತೊಬ್ಬರು ಆಟೋ ಚಾಲಕರು ಹೇಳ್ತಾ ಇದ್ರು, 6 ಅವರ್ ನಿಂತ್ಕೊಳ್ತೀವಿ ಸರ್ ಗ್ಯಾಸ್ಗೋಸ್ಕರ. 6 ಅವರ್ ನಿಂತ್ಕೊಳ್ತಾರಂತೆ ಪಾಪ. ರಿಯಾಲಿಟಿ ಇದು. ಸೊ ಇದೆಲ್ಲದರ ನಡುವೆ ಈಗ ಬಳ್ಳಾರಿಯಲ್ಲಿ ತೀವ್ರಗೊಂಡಿದೆ ಆಟೋ LPG ಅಭಾವ. ಬಳ್ಳಾರಿಯಲ್ಲಿ ಗ್ಯಾಸ್ಗಾಗಿ 2 ಕಿಲೋಮೀಟರ್ ಕ್ಯೂ ನಿಂತ್ಕೊಂಡಿದ್ದಾರೆ. ಸರದಿ ಸಾಲಿನಲ್ಲಿ 500ಕ್ಕೂ ಹೆಚ್ಚು ಆಟೋಗಳು ನಿಂತಿದ್ದಾವೆ. ಜಸ್ಟ್ ಇಮ್ಯಾಜಿನ್, 500ಕ್ಕೂ ಹೆಚ್ಚು ಆಟೋಗಳು ಒಂದೇ ಕಡೆ ಸಾಲಲ್ಲಿ ನಿಂತ್ಕೊಂಡಿದ್ದಾವೆ ಅಂತ ಅಂದ್ರೆ ಅದನ್ನು ನೋಡೋದಕ್ಕೆ ಹೊಟ್ಟೆ ಉರಿಯುತ್ತೆ. LPG ಬಂಕ್ಗಳಲ್ಲಿ ಒಂದು LPG ಬಂಕ್ ಮಾತ್ರ ಓಪನ್ ಆಗಿದೆ. ಜಿಲ್ಲೆಯಲ್ಲಿರುವ ಬಹುತೇಕ LPG ಬಂಕ್ಗಳು ಕ್ಲೋಸ್ ಆಗಿದ್ದಾವೆ. ಯಾಕೆ ಅಂತ ಅಂದ್ರೆ ಸ್ಟಾಕ್ ಇಲ್ಲ. ಗ್ಯಾಸ್ ಅಭಾವದಿಂದ ಗ್ಯಾಸ್ ಬೆಲೆಯಲ್ಲೂ ಭಾರಿ ಪ್ರಮಾಣದಲ್ಲಿ ಏರಿಕೆ ಮಾಡಿದ್ದಾರೆ. ಏಕಾಏಕಿಯಾಗಿ 12 ರೂಪಾಯಿ ಏರಿಕೆ ಮಾಡಿದ್ದಾರೆ ಬಂಕ್ ಮಾಲೀಕರು. ಮುಂಜಾನೆಯಿಂದಲೂ ಕೂಡ ಬಂಕ್ಗೆ ಆಟೋಗಳು ಬರ್ತಾನೆ ಇದ್ದಾವೆ. ನೋಡಿ ಅಲ್ಲಿ ಹೆಂಗೆ ನಿಂತ್ಕೊಂಡಿದ್ದಾವೆ ಆಟೋಗಳು ಪಾಪ. ಈಗ 500 ಆಟೋಗಳು ಅಂತ ಅಂದ್ರೆ 500 ಫ್ಯಾಮಿಲಿ ಅಂತ ಅರ್ಥ. ಎಲ್ಲ ಬಂದಾಗಿದೆ. ಇದೊಂದು ಓಪನ್ ಆಗಿದೆಲ್ಲ ಹೇಳ್ರಿ. ಇದೊಂದು ಓಪನ್ ಆಗಿದೆ. ಓಪನ್ ಆಗಿದೆ. 105 ರೂಪಾಯಿ ಲೀಟರ್. ಹೆಂಗಿದೆ ಜೀವನ? ಮತ್ತೆ ಏನು ಮಾಡೋಕ್ಕಾಗಲ್ಲ, ಅಷ್ಟೇ. ಹೆಂಗಿದ್ರೆ ಹಂಗೆ ಹಾಕ್ಸ್ಕೊಂಡು ನಡೆಸ್ತಾ ಇರೋ. 4-5 ದಿನ ಎಲ್ಲ ಬಂದಾಗಿದ್ದಲ್ಲ, ಏನು ಮಾಡಿದ್ರಿ? 3 ದಿನ ಬಂದಾಗಿದೆ. ಮಾಡಿಸ್ಕೊಂಡಿದ್ದೀವಿ. 105 ರೂಪಾಯಿ ಗಿಟ್ ಆಗುತ್ತೆ ನಿಮಗೆ? ಆಗಲ್ಲ, ವರ್ಕೌಟ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಗಾಡಿ ಅಂತ ನಿಂದಿರ್ಸ್ಕೊಳಕ್ಕಾಗಲ್ಲ. ಭಾಳ ರಶ್ ಇದೆ. ಅಲ್ಲಿವರೆಗಿದೆ ಕ್ಯೂ. ಈ ಕಡೆ ಅಲ್ಲಿವರೆಗಿದೆ. ಎಷ್ಟು ಗಂಟೆ ಬಂದಿರಿ? ಯಾರೋ 15-20 ಈಗ ಬಂತು.